ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಥವಾ ಸುಮ್ಮನೆ ನಮ್ಮ ಲೇಜಿ ನನ್ನಲ್ಲೇ ಎರಡೂ ಇದೆ. ಆರ್ಗನೈಸ್ಡ್ ಮೈಂಡು ನಂದೇ, ಅನ್ಆರ್ಗನೈಸ್ಡ್ ಮೈಂಡು ನಂದೇ. ಅಲರ್ಟ್ ಮೈಂಡು ನಂದೇ, ಲೇಜಿ ಮೈಂಡು ನಂದೇ. ಈಗ ನಾನು ದೊಡ್ಡವನಾಗಿ ಬೆಳಿಬೇಕಂದ್ರೆ ಸಣ್ಣ ಸಣ್ಣ ಕರೆಕ್ಷನ್ಸ್ ಮಾಡ್ಕೊಂಡು ಬರ್ಬೇಕು. ಫೋನಲ್ಲಿ ಇಡ್ತೀವಿ, ಗೊತ್ತಿಲ್ಲ, ಹುಡುಕ್ತೀವಿ. ಈ ಹುಡುಕುವಿಕೆಯ ಕೆಲಸ, ಸಮಯ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಲಿಲ್ವಾ? ಕೆಲವು ಸಲ ಮರ್ತೋಗುತ್ತೆ. ಮರೆಯೋದು ಇಸ್ ಹ್ಯೂಮನ್, ಲೇಜಿನೆಸ್ ಇಸ್ ಹ್ಯೂಮನ್, ಅಲರ್ಟ್ನೆಸ್ ಇಸ್ ಇದು ಟ್ರೈನ್ಡ್. ಸೊ ಮೈಂಡ್ ಅನ್ನ ಟ್ರೈನ್ ಮಾಡ್ಕೊಂಡು ಬಂದಿದೆ. ಹುಡುಕುವ ಟೈಮು, ಫ್ರಸ್ಟ್ರೇಷನ್ನು, ಮತ್ತೆ ನನಗೆ ಮರವು ಬಂದ್ಬಿಟ್ಟಿದೆ ಅಂತ ಬೇರೆಯವ್ರಿಗೆ ನನ್ನ ವೀಕ್ನೆಸ್ ನಾನು ಯಾಕೆ ತೋರಿಸ್ಬೇಕು? ಸೊ ಹಾಗೆ ನಮ್ಮ ವೀಕ್ನೆಸ್ನ ಯಾರಿಗೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿಕ್ಕ ಚಿಕ್ಕದಾಗಿ ಆರ್ಗನೈಸ್ ಆಗ್ತಾ ಬಂದ್ರೆ ಸಾಕು. ಫಾರ್ ಎ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಲ್ಲಿ ನಾವು ಪಾರ್ಕಿಂಗ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಜೊತೆಗೆ ಕಳೆದ ಎಪಿಸೋಡ್ ನಲ್ಲಿ ಮಾತಾಡಿದ್ವಿ. ಅದು ಮುಂದುವರಿದ ಭಾಗ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಟು ಮೇಕ್ ಇಟ್ ಸಿಂಪ್ಲಿಫೈಡ್ ಅಗೇನ್ ಹೇಳಬಹುದಾ? ಲಾಸ್ಟ್ ಟೈಮ್ ಎಲ್ಲಿ ನಿಲ್ಸಿದ್ವಿ ಅಂದ್ರೆ ಕೀಗಳು, ವೆಹಿಕಲ್ಸ್ ಆಯ್ತು, ಚಪ್ಪಲಿ ಆಯ್ತು, ಮತ್ತೆ ಕೀಗಳಾಯ್ತು. ಇಷ್ಟೇನಾ? ಇದಾದ್ಮೇಲೆ ನಾವೇನ್ ನೆಕ್ಸ್ಟ್ ಏನ್ ಮಾಡ್ತೀವಿ? ನಾರ್ಮಲಿ ಒಂದು ಹ್ಯೂಮನ್ ಹ್ಯಾಬಿಟ್. ಆಫೀಸ್ಗೆ ಹೋಗಿದ್ದೀವಿ, ವಾಪಸ್ ಬಂದಿದ್ದೀವಿ, ಬಟ್ಟೆ ತೆಗೆದು ಎಲ್ಲೋ ಹಾಕ್ತೀವಿ. ವಾಚ್ ಇದೆ, ವಾಚನ್ನು ಎಲ್ಲೋ ಇಡ್ತೀವಿ ಅಲ್ವಾ? ಬಟ್ಟೆ ಎಲ್ಲೋ ಇಡ್ತೀವಿ. ವಾರ್ಡ್ರೋಬ್ ಇದೆ, ಎಲ್ಲರ ಮನೆಯಲ್ಲೂ ಬೀರುನೋ ಅಲ್ಮಾರನೋ ವಾರ್ಡ್ರೋಬೋ ಇದ್ದೇ ಇದೆ. ಆದ್ರೆ ನಾವೆಲ್ಲ ಹಾಕ್ತೀವಿ? ಎಲ್ಲ ಒಂದ್ ಕಡೆ ಹಿಂಗೆ ಹಾಕ್ತೀವಿ, ಬಿಸಾಕ್ತೀವಿ. ಬ್ಯಾಗ್ ಅನ್ನ ಇನ್ನೊಂದ್ ಕಡೆ ಬಿಸಾಕ್ತೀವಿ, ಬ್ಯಾಗ್ ತಂದಿರೋ ಒಂದ್ ಕಡೆ ಬಿಸಾಕ್ತೀವಿ ಅಲ್ವಾ? ಈಗ ಸಣ್ಣದಾಗಿ ಆರ್ಗನೈಸ್ ಮಾಡ್ಬೋದಾ? ಬಟ್ಟೆಗಳನ್ನ ನೀಟಾಗಿ ತೆಗೆದು ವಾರ್ಡ್ರೋಬ್ ಒಳಗೆ ಇಡೋದಕ್ಕೆ ಎಷ್ಟು ಹೊತ್ತು ಬೇಕು? ಒಂದೆರಡು ನಿಮಿಷ. 1 ನಿಮಿಷದಲ್ಲಿ ರೀಆರ್ಗನೈಸ್ ಆಗೋಯ್ತಾ? ಮತ್ತದ್ರ ಬಗ್ಗೆ ಯೋಚನೆ ಇಲ್ವಾ? ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಥವಾ ಸುಮ್ಮನೆ ನಮ್ಮ ಲೇಜಿ ನನ್ನಲ್ಲೇ ಎರಡೂ ಇದೆ. ಆರ್ಗನೈಸ್ಡ್ ಮೈಂಡು ನಂದೇ, ಅನ್ಆರ್ಗನೈಸ್ಡ್ ಮೈಂಡು ನಂದೇ. ಅಲರ್ಟ್ ಮೈಂಡು ನಂದೇ, ಲೇಜಿ ಮೈಂಡು ನಂದೇ. ಈಗ ನಾನು ದೊಡ್ಡವನಾಗಿ ಬೆಳಿಬೇಕಂದ್ರೆ ಸಣ್ಣ ಸಣ್ಣ ಕರೆಕ್ಷನ್ಸ್ ಮಾಡ್ಕೊಂಡು ಬರ್ಬೇಕು. ದೊಡ್ಡದಾಗಿ ಬೆಳಿಬೇಕು. ನನಗೆ ಸಮಯ ಉಳಿತಾಯ ಆಗಿಲ್ಲ. ಈಗ ನನ್ನ ಶರ್ಟ್ ಎಲ್ಲೋ ಒಂದು ಹೋಗಿ ಹಾಕಿದೆ, ಆ ಶರ್ಟ್ ಮುದ್ದೆ ಆಯಿತು, ನೆಕ್ಸ್ಟ್ ಇನ್ನೊಂದ್ಸಲ ಐರನ್ ಮಾಡಬೇಕು ಅಲ್ವಾ? ನಾನು ನೀಟಾಗಿ ಆರ್ಗನೈಸ್ ಮಾಡಿ ಒಂದು ಹ್ಯಾಂಗರಲ್ಲಿ ಹಾಕಿ ವಾರ್ಡ್ರೋಬಲ್ಲಿ ಇಡೋಕ್ಕೆ ನಂಗೆ ಇನ್ನೊಂದು 30 ಸೆಕೆಂಡ್ಸ್ ಜಾಸ್ತಿ ತಗೊಂಡ್ರು. 30 ಸೆಕೆಂಡಲ್ಲಿ ನನ್ನ ಬಟ್ಟೆ ಆರ್ಗನೈಸ್ ಆಗೋಯ್ತಾ ಅಲ್ವಾ? ನೆಕ್ಸ್ಟ್ ವಾಚ್ನ ಎಲ್ಲೋ ಒಂದು ಕಡೆ ಕಾಣುವ ಹಾಗೆ ಇಡಬೇಕು. ನಾರ್ಮಲಿ ನಾವೇನು ಮಾಡ್ತೀವಿ, ನಾನು ಇನ್ಕ್ಲೂಡಿಂಗ್ ಮೀ, ಈ ವಾಚನ್ನ ಒಂದಿನ ಹಾಲಲ್ಲಿ ಇಡ್ತೀನಿ, ಒಂದಿನ ರೂಮಲ್ಲಿ ಇಡ್ತೀನಿ, ಒಂದಿನ ಕಿಚನ್ ಒಳಗೆ ಇಡ್ತೀನಿ. ಎಲ್ಲಿರ್ತೀವೋ ಅಲ್ಲೇ ಇಡ್ತೀವಿ. ಫೋನಲ್ಲಿ ಇಡ್ತೀವಿ, ಗೊತ್ತಿಲ್ಲ, ಹುಡುಕ್ತೀವಿ. ಈ ಹುಡುಕುವಿಕೆಯ ಕೆಲಸ, ಸಮಯ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಲಿಲ್ವಾ? ಈಗ ಫೋನ್ಗೆ ಒಂದು ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿದ್ರೆ, ಈ ವಾಚ್ಗೆ ಒಂದು ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿದ್ರೆ, ಅದಕ್ಕೊಂದು ಟ್ರೇ ಇಟ್ಕೊಂಡಿದ್ದೀನಿ ಮನೇಲಿ. ನನ್ನ ಮನೆಗೆ ಹೋದ ತಕ್ಷಣನೇ ನನ್ನ ಪರ್ಸು, ವಿಸಿಟಿಂಗ್ ಕಾರ್ಡ್ಸು, ಪೇಪರ್ಸ್ ಏನಾದ್ರು ಬರೆದಿಟ್ಕೊಂಡಿದ್ರೆ ಇದು ಎಲ್ಲ ಒಂದು ಟ್ರೈನಲ್ಲಿ ಹೋಗಿ ಇಡ್ತೀವಿ. ಈಗ ನಂಗೆ ನಾಳೆ ಬೆಳಿಗ್ಗೆ ಇದನ್ನು ತಗೋಬೇಕಾದ್ರೆ ಅಥವಾ ಇನ್ನೊಂದ್ಸಲ ಹೋಗಿ ಇದನ್ನು ತಗೋಬೇಕಾದ್ರೆ ನನಗೆ ಎಷ್ಟು ಹೊತ್ತು ಬೇಕು? ಹುಡುಕೋ ಅವಶ್ಯಕತೆ ಇರೋದಿಲ್ಲ, ನೆನಪಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಅಲ್ಲೇ ಇರುತ್ತೆ ಗೊತ್ತು. ಈಗ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ, ಅವಳು ನನ್ನ ಹತ್ರ ಬರ್ತಾಳೆ. ಬಂದ ತಕ್ಷಣ ನಾನು ಅವಳಿಗೆ ಹೇಳ್ತೀನಿ, ನನ್ನ ಫೋನ್ ತಗೊಂಡ್ಬರ್ತೀಯಾ ಅಂದ್ರೆ ಅವಳು ಹೋಗಿ ತಗೊಂಡ್ಬರ್ತಾಳೆ. ಅಲ್ಲೇ ಇರುತ್ತೆ ಅಂತ ಗೊತ್ತು. ಈಗ ನಾನು ಇಲ್ಲಿಗೆಲ್ಲೋ ಬಂದ್ಬಿಟ್ಟಿದ್ದೀನಿ, ಆಫೀಸಿಗೆ ಬಂದಿದ್ದೀನಿ, ಮನೆಯವ್ರಿಗೆ ಇನ್ನೊಂದು ಫೋನಿಂದ ಮಾಡಿಬಿಟ್ಟು ನನ್ನ ಫೋನ್ ಅಲ್ಲೇ ಮರ್ತಿದ್ದೀನಿ, ಕಳಿಸ್ಕೊಡ್ತೀಯಾ ಅಂತ ಕೇಳ್ತೀನಿ. ಎಲ್ಲಿದೆ ಅಂತ ಮನೆಯವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಹುಡುಕುವ ಅವಶ್ಯಕತೆ ಇಲ್ಲ. ನನ್ನ ವಾಚ್ ಅಲ್ಲಿ ಇಟ್ಟಿದ್ದೀನಿ, ಚಾರ್ಜ್ಗೆ ಇಟ್ಬಿಡ್ತೀಯಾ ಅಂತ ಕೇಳ್ತೀನಿ. ಕೆಲವು ಸಲ ಮರ್ತೋಗುತ್ತೆ. ಮರೆಯೋದು ಇಸ್ ಹ್ಯೂಮನ್, ಲೇಜಿನೆಸ್ ಇಸ್ ಹ್ಯೂಮನ್, ಅಲರ್ಟ್ನೆಸ್ ಇಸ್ ಇದು ಟ್ರೈನ್ಡ್. ಸೊ ಮೈಂಡನ್ನು ಟ್ರೈನ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನ ಎಲ್ಲಿ ಕಲಿಬೋದು ನಾವು? ಗಜ್ನಿ ಫಿಲ್ಮ್ ಬಂತು ಗೊತ್ತಲ್ಲ, ಅಲ್ಲಿ ಕಲಿಬೋದು ನಾವು. ಅವನಿಗೆ ಮರೆತೋಗುವ ರೋಗ ಇರುತ್ತೆ, ಆದ್ರೆ ಅವನಿಗೆ ಅಲರ್ಟ್ನೆಸ್ಸು ಇರುತ್ತೆ. ತಾನು ಅಲರ್ಟ್ ಇರಬೇಕು ಅಂತ ಅವನು ಸ್ಲಿಪ್ಗಳು ಬರೆದಿಟ್ಕೋತಾ ಇರ್ತಾನೆ, ಕಾರ್ಡ್ಗಳು ಬರೆದಿಟ್ಟು ಎಲ್ಲಾ ಕಡೆನೂ ಬರ್ಕೋತಾನೆ. ಯಾಕೆ? ಅವನು ಅಲರ್ಟ್ ಇರ್ತಾನೆ. ಆ ಅಲರ್ಟ್ನೆಸ್ ನಮ್ಮ ಮನಸ್ಸಿಗೂ ಬರ್ಬೇಕು. ಮರೆಯೋದು ತಪ್ಪಲ್ಲ, ಬಟ್ ಅದ್ರ ಮ್ಯಾನೇಜ್ಮೆಂಟ್ಗೆ ದಾರಿಗಳು ಹುಡುಕೋಬೇಕು, ನಾವು ಹುಡುಕ್ಬೇಕು. ನೆಕ್ಸ್ಟ್ ಇನ್ನೊಂದ್ಸಲ ನಾನು ಮರೆಯಲ್ಲ ಅಂತ. ರೈಟ್, ಮರೆತರೂ ಪರವಾಗಿಲ್ಲ, ಆದ್ರೆ ಇಂಥ ಜಾಗದಲ್ಲೇ ಇದೆ ಅಂತ ಅಲ್ವಾ? ಈಗ ಪಾರ್ಕಿಂಗ್ ಇನ್ನೆಷ್ಟಾಯ್ತು?
4 ಆಯ್ತಲ್ಲ. ಇದೆಲ್ಲ ಮನೆಗೆ ಸಂಬಂಧಪಟ್ಟದ್ದು, ನನಗೆ ಸಂಬಂಧಪಟ್ಟದ್ದು ಅಲ್ವಾ? ಕರೆಕ್ಟ್. ಫೋನ್ ಆಯಿತು, ವಾಚ್ ಆಯಿತು, ಬಟ್ಟೆ ಆಯಿತು. ಇನ್ನೇನೇನು ನಾವು ಮನೆಗೆ ಹೋದ ತಕ್ಷಣ ನಾರ್ಮಲಿ ಟಿವಿ ಹಾಕೊಳಕ್ ಹೋಗ್ತೀವಿ, ರಿಮೋಟ್ ಎಲ್ಲೋ ಇಟ್ಬಿಡ್ತೀವಿ ಅಲ್ವಾ? ಒಂದ್ಸಲ ಈಗ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ, ಟಿವಿ ಕಾಣಿಸ್ತಾ ಇದೆ, ನಾನು ರಿಮೋಟನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಹಾಲ್ಗೆ ನೀರು ಕುಡಿಯೋಕೆ ಹೋಗ್ಬೇಕು, ರಿಮೋಟನ್ನು ತಗೊಂಡು ಹೋಗ್ತೀನಿ, ಹಾಲಲ್ಲಿ ಇಟ್ಬಿಡ್ತೀನಿ, ನೀರು ಕುಡ್ಕೊಂಡು ವಾಪಸ್ ಇಲ್ಲಿಗೆ ಬರ್ತೀನಿ. ಸೊ ಒಂದು ಜಾಗದಲ್ಲಿ ಇಟ್ಟಿದ್ರೆ ಅಲ್ಲೇ ಇರುತ್ತೆ. ಹುಡುಕುವ ಟೈಮ್ ವೇಸ್ಟ್ ಆಗುತ್ತೆ. ಹುಡುಕುವ ಟೈಮು, ಫ್ರಸ್ಟ್ರೇಷನ್ನು, ಮತ್ತೆ ನನಗೆ ಮರವು ಬಂದ್ಬಿಟ್ಟಿದೆ ಅಂತ ಬೇರೆಯವ್ರಿಗೆ ನನ್ನ ವೀಕ್ನೆಸ್ ನಾನು ಯಾಕೆ ತೋರಿಸ್ಬೇಕು? ಇದು ಮೇಜರ್ ಪಾಯಿಂಟ್ ಆಗತ್ತೆ. ನನಗೆ ಮರವಿನ ಕಾಯಿಲೆ ಇದೆ ಅಂತ 4 ಜನಕ್ಕೆ ಗೊತ್ತಾದ್ರೆ ನನ್ನ ಮರವನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಕೋಬೋದು ಅವರು. ಸೊ ಹಾಗೆ ನಮ್ಮ ವೀಕ್ನೆಸ್ನ ಯಾರಿಗೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿಕ್ಕದಾಗಿ ಆರ್ಗನೈಸ್ ಆಗ್ತಾ ಬಂದ್ರೆ ಸಾಕು. ಅವಾಗ ವೀಕ್ನೆಸ್ಸೇ ಓವರ್ಕಮ್ ಮಾಡ್ಬೋದು. ಈಗ ನಾನು ಹೇಳಿದ್ರಲ್ಲಿ ದುಡ್ಡು ಖರ್ಚು ಇದೆಯಾ? ಹೆಚ್ಚಿಗೆ ಸಮಯ ಬೇಕಾ? ಹೆಚ್ಚಿಗೆ ಶ್ರಮ ಆಗ್ತಾ ಇದೆಯಾ? ಅರ್ಥ ಮಾಡ್ಕೊಳಕ್ಕಾಗತ್ತಾ? ನಾ ಹೇಳಿದ್ನ ಅರ್ಥ ಮಾಡ್ಕೋಬೋದಾ? ಖಂಡಿತ. ಈಗ ಅರ್ಥ ಆಗಿದ್ದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅವ್ರಿಗೆ ಇನ್ನೊಂದು ವರ್ಷ ಬೇಕಾ? ಈ ಕ್ಷಣ. ಮನೆಯ ರೆಕ್ಟಿಫಿಕೇಶನ್, ನನ್ನ ಕನೆಕ್ಟೆಡ್ ಮನೆಯ ರೆಕ್ಟಿಫಿಕೇಶನ್, ಒಂದು ಪೋರ್ಷನ್ ಆಯ್ತು. ಬ್ಯೂಟಿಫುಲ್, ವೆರಿ ಸಿಂಪಲ್, easy to implement, as you said. Beautiful. Thank you very much.